ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವಾ ನೀತಿರ್ಮತಿರ್ಮಮ ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ್ಮಶಕ್ತ್ಯ ಮತ್ಸ್ಯಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈರತುಷ್ಟಹೃದಯಃ ಪುರುಷಂ ವಿಧಾಯ ಬ್ರಹ್ಮಾವಬೋಧಧಿಷಣಂ ಮುದಮಾಪ ದೇವಃ. ಕೌರವ ಮತ್ತು ಪಾಂಡವ ಸೈನ್ಯಗಳು ಯುದ್ಧ ಮಾಡಬೇಕು ಅಂತ ಸನ್ನದ್ಧಾಗಿದ್ದು. ಆದರೆ ಅರ್ಜುನನಿಗೆ ಆ ಪಾಂಡವರ ಸೈನ್ಯವನ್ನು ನೋಡಿದ ಕೌರವರ ಸೈನ್ಯವನ್ನು ತನ್ನ ಎದುರಿಗೆ ನೋಡಿದ ಕೂಡಲೇ ಗುರು ಹಿರಿಯರು, ಬಂಧುಗಳು, ಸಹೋದರರು, ಮಕ್ಕಳು, ಮೊಮ್ಮಕ್ಕಳು ಇವರನ್ನೆಲ್ಲ ಕೊಂದು ಯುದ್ಧದಲ್ಲಿ ಜಯ ಗಳಿಸಿ ನಾನು ಮಾಡಬೇಕಾದದ್ದೇನಿದೆ ಅಂತ ವಿಷಾದ, ಒಂದು ಕಾರುಣ್ಯ ಮನಸ್ಸಿಗೆ ಕವಿಯಿತು. ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರಗಳನ್ನು ಕೆಳಗಿಟ್ಟ, ಸುಮ್ಮನೆ ಕೂತುಬಿಟ್ಟ. ಆಗ ಕೃಷ್ಣ ಅವನಿಗೆ ತತ್ವವನ್ನು ಬೋಧಿಸಲಿಕ್ಕೆ ತೊಡಗಿದ. ಆ ಸಂದರ್ಭದಲ್ಲಿ ಜೀವ ನಿತ್ಯ, ಇದು ಎಂದೂ ಸಾಯುವುದಲ್ಲ, ಹುಟ್ಟುವುದೂ ಅಲ್ಲ. ಈ ಎಲ್ಲ ಜೀವರು ಸತ್ತು ಹೋಗಿಬಿಡ್ತಾರೆ ಅಂತ ನೀನು ವಿಚಾರ ಮಾಡಬೇಕಾದ್ದಿಲ್ಲ. ಜೀವ ಸಾಯುವುದೂ ಇಲ್ಲ, ಶರೀರ ಸಾಯದೇ ಇರೋದಿಲ್ಲ. ನೀನು ಯುದ್ಧ ಮಾಡದೇ ಹೋದ್ರು ಇವರೆಲ್ಲ ಒಂದಲ್ಲ ಒಂದು ದಿವಸ ಸಾಯುವವರೇ. ಎಲ್ಲರೂ ಯುದ್ಧದಲ್ಲೇ ಸಾಯ್ತಾರೆ ಅಂತಿಲ್ಲ. ಜಗತ್ತಿನಲ್ಲಿದ್ದವರೆಲ್ಲ ಬೇರೆ ಬೇರೆ ಕಾರಣದಿಂದ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಸತ್ತು ಹೋಗೋವರೇ. ಆದ್ರಿಂದ ಶರೀರಕ್ಕಾಗಿಯೂ ಚಡಪಡಿಸಬೇಡ, ಈ ಶರೀರಕ್ಕಾಗಿ ಮತ್ತೆ ಈ ಜೀವಗಳಿಗಾಗಿಯೂ ಚಡಪಡಿಸಬೇಡ. ಇದೆಲ್ಲ ಅನಿವಾರ್ಯ ಅಂತ ಅವನಿಗೆ ಬೋಧಿಸಿದೆ. ಇವೆಲ್ಲ ದೇಹಗಳು ನಮಗೆ, ನಿಮಗೆ, ಮತ್ತೊಬ್ಬರಿಗೆ, ಅವರಿಗೆ ಎಲ್ಲ ಇರುವಂಥ ಎಲ್ಲ ದೇಹಗಳು ಕೂಡ ಒಂದಲ್ಲ ಒಂದು ದಿವಸ ನಾಶ ಆಗಬೇಕಾದದ್ದೇ. ಯಂಹಿನೌ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ 2ನೇ ಅಧ್ಯಾಯದ 15ನೇ ಶ್ಲೋಕ. ಸಾಧಕನಾದವನು ಪುರುಷ ಆಗಬೇಕು, ಸ್ತ್ರೀಯೂ ಪುರುಷ ಆಗಬೇಕು, ಪುರುಷನೂ ಪುರುಷ ಆಗಬೇಕು. ಮತ್ತು ಹಾಗಾದಾಗ ಅವನು ಸುಖ ದುಃಖ ಇವುಗಳನ್ನು ಸಮಾನವಾಗಿ ಕಾಣಲಿಕ್ಕೆ ಶಕ್ತನಾಗ್ತಾನೆ. ಅವನು ಧೀರನಾಗಬೇಕು, ಧೈರ್ಯಶಾಲಿ ಆಗಬೇಕು. ಅಂಥವನು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೀತಾನೆ ಅಂತ ಹೇಳಿದೆ. ಪುರುಷ ಅಂತ ಬಂತು. ಪುರುಷ ಅಂದರೆ, ಪುರ ಅಂದರೆ ನಮ್ಮ ಎಲ್ಲ ಪಟ್ಟಣಗಳು. ಇವೆಲ್ಲ ಪಟ್ಟಣಗಳಿಗೆ ನಮ್ಮ ಶರೀರ, ನಿಮ್ಮ ಶರೀರ, ಅವ್ರ ಶರೀರ, ಇವೆಲ್ಲ ಪಟ್ಟಣಗಳೇ ಇವು. ಒಂದೊಂದು ಪಟ್ಟಣ. ಈ ಪಟ್ಟಣದೊಳಗೆ ಯಾರು ಇರ್ತಾನಲ್ಲ ಅವನನ್ನು ಪುರುಷ ಅಂತ. ಅದರಿಂದ ಸ್ತ್ರೀಯು ತನ್ನ ಪಟ್ಟಣದೊಳಗೆ ಇರ್ತಾಳೆ, ಅದರಿಂದ ಅವಳು ಪುರುಷಳೆ. ಪುರುಷನು ತನ್ನ ಪಟ್ಟಣದೊಳಗಿರೋದ್ರಿಂದ ಅವಳು ಪುರುಷಳೆ. ಇದನ್ನ ಒಂದೊಂದು ಪಟ್ಟಣ ಅಂದ್ರೆ ಅದಕ್ಕೆ ಅನೇಕ ಕಡೆಯಿಂದ ಪ್ರವೇಶಗಳಿರ್ತಾವೆ. ಪೂರ್ವದ ಬಾಗಿಲು, ಪಶ್ಚಿಮದ ಬಾಗಿಲು, ಉತ್ತರದ ಬಾಗಿಲು ಅಂತ ಹೀಗೆಲ್ಲ ಅನೇಕ ಕಡೆಯಿಂದ ಬೇರೆ ಬೇರೆ ಊರುಗಳಿಂದ ಆ ಪಟ್ಟಣಕ್ಕೆ, ಆ ಊರಿಗೆ ಬಂದು ಸೇರ್ಲಿಕ್ಕೆ ದ್ವಾರಗಳಿರ್ತವೆ. ಹಾಗೆ ಇಲ್ಲೂ ಕೂಡ ಅನೇಕ ದ್ವಾರಗಳು, ನವದ್ವಾರ ಅಂತಾರೆ. ನವದ್ವಾರಗಳು, ಕೆಲವು ಕಡೆ 11 ದ್ವಾರ ಅಂತಾರೆ. ಅಂತೂ ಈ ಮೂಗು, ಕಣ್ಣು, ಕಿವಿ, ನಾಲಿಗೆ ಇವೆಲ್ಲ ಒಂದೊಂದು ದ್ವಾರಗಳೇ. ಮಲಮೂತ್ರ ವಿಸರ್ಜನೇಂದ್ರಿಯಗಳು ಇವೆಲ್ಲ ಒಂದೊಂದು ದ್ವಾರಗಳೇ ಇದೆ. ಹೀಗೆ 9 ದ್ವಾರಗಳಿಂದ ಅಥವಾ 11 ದ್ವಾರಗಳಿಂದ ಕೂಡಿದ ಒಂದು ಪಟ್ಟಣ ಇದು. ಪುರಂ ಏಕಾದಶ ದ್ವಾರಂ ಅಜಸ್ಯ ಅವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಒಂದು ಕಡೆ ಉಪನಿಷತ್ತನ್ನು ಹೇಳ್ತಾರೆ. ಇದು ವಸ್ತುತಃ ಪಟ್ಟಣ ಯಾರ್ದು? ಪರಮಾತ್ಮಂದೇ ಪಟ್ಟಣ ಇದು. ಅವನು ನಮಗೆ ಇರ್ಲಿಕ್ಕೆ ಕೊಟ್ಟ. ನಾವು ಕೆಲವರಿಗೆ ನಮ್ಮ ಮನೆಗಳನ್ನ ಬಾಡಿಗೆಗೆ ಅಂತ ಕೊಟ್ಟಿರ್ತೇವಲ್ಲ ಕೆಲವು ಕಾಲ. ಆ ಥರ ಪರಮಾತ್ಮಂದೇ ಪಟ್ಟಣ ಇದು. ಅವನು ಇವ್ರಿಗೆಲ್ಲರಿಗೂ ಇರ್ಲಿಕ್ಕೆ ಕೊಟ್ಟಿದ್ದಾನಷ್ಟೆ. ಅವನದೇ ಇದು ಪಟ್ಟಣ. ಅವನು ಅವಕ್ರ ಚೇತಸ್. ವಕ್ರ ಅಂದ್ರೆ ನಮ್ಗೆ ಗೊತ್ತು, ವಕ್ರ ಬುದ್ಧಿ ಅಂತ. ಅವನು ವಕ್ರ ಬುದ್ಧಿ ಇದ್ದವನಲ್ಲ. ಈ ಜೀವ ಇವನು ವಕ್ರ ಬುದ್ಧಿ ಇದ್ದವನು. ಆದ್ರಿಂದ ಇವನು ಇದು ತನ್ನದೇ ಶರೀರ ಅಂತ ತಿಳ್ಕೊತಾನೆ. ಬಾಡಿಗೆ ಮನೆಯವರು, ಬಾಡಿಗೆ ಇದ್ದವರು ಇದು ನಮ್ಮದೇ ಮನೆ ಅಂತ ಹೇಳಲಿಕ್ಕೆ ಹೋದ್ರೆ ಮಾಲೀಕರು ಕುಪಿತರಾಗಿ ಅವ್ರ ಮೇಲೆ ಕ್ರಮ ತಗೋತಾರೆ. ಪರಮಾತ್ಮ ಶುದ್ಧವಾದ ಬುದ್ಧಿ ಇದ್ದವನು. ಅವನು ನಮ್ಗೆ ಇದನ್ನ ಇರ್ಲಿಕ್ಕೆ ಕೊಟ್ಟ. ಇವನು ನನಗಿದನ್ನು ಪರಮಾತ್ಮ ಇರ್ಲಿಕ್ಕೆ ಕೊಟ್ಟಿದ್ದಾನಷ್ಟೇ, ಇದು ನನ್ನದಲ್ಲ, ನನ್ನ ಶರೀರವೂ ನನ್ನದಲ್ಲ, ನಿಮ್ಮ ಶರೀರವೂ ನಿಮ್ಮದಲ್ಲ, ನಿಮ್ಮದು ನನ್ನದಲ್ಲ, ನನ್ನದು ನಿಮ್ಮದಲ್ಲ. ಅಂದ್ರೆ ಇದು ನಮ್ಮದು ಯಾವುದೂ ಅಲ್ಲ. ಇಲ್ಲಿ
ನಮ್ಮ ಶರೀರವೇ ನಮ್ದಲ್ಲ ಅಂದಮೇಲೆ ನಮ್ಮ ಮನೆ ಎಷ್ಟಿರೋದು? ನಾವು ಹುಟ್ಟಿದ ಮೇಲೆ ಒಂದು 70-80 ವರ್ಷ 60-80 ವರ್ಷ ಕಾಲ ಈ ಶರೀರದೊಳಗಿರ್ತೇವೆ. ಹಾಗಾದ್ರೆ ನಾವು ಹುಟ್ಟಿನೊಂದಿನಿಂದ ಸಾಯುವವರೆಗೆ ಅತಿ ಹೆಚ್ಚು ಕಾಲ ನಮ್ಮ ಜೊತೆಗೆ ಇರುವಂಥದ್ದು ಯಾವುದು? ನಮ್ಮ ಶರೀರ. ಈ ಶರೀರವೇ ನಮ್ದಲ್ಲ. ಹಾಗಾದ್ರೆ ಒಂದು ವಾಹನ, ಒಂದು 15-20 ವರ್ಷ ಇರುವಂಥ ಒಂದು ವಾಹನ, ಕಟ್ಟಿದಂಥ ಒಂದು ಮನೆ, ಬಟ್ಟೆ, ಬರೆ, ಇದು ಯಾವುದಾದ್ರೂ ಕೂಡ 70-80 ವರ್ಷ ನಮ್ಮ ಜೊತೆ ಇರುವಂಥವು ಯಾವುವೂ ಅಲ್ಲ. ಹುಟ್ಟಿದ ಆರಂಭ ನಮ್ಮ ಜೊತೆಗೆ ಇರುವಂಥದ್ದು, ನಮ್ಗೆ ಹೆಚ್ಚು ಪರಿಚಿತ ಇರುವಂಥದ್ದು ಇದೇ ನಮ್ಮದಲ್ಲ ಅಂದ್ರೆ ಇನ್ಯಾವುದೂ ನಮ್ಮದಲ್ಲ. ಆದ್ರೆ ಇವನ್ ಬುದ್ಧಿ ವಕ್ರ ಆದ್ರಿಂದ ಇವನಿಗೆ ಅದು ಗೊತ್ತಾಗ್ಲಿಲ್ಲ, ಎಲ್ಲ ನಂದೆ ಅಂತ ತಿಳ್ಕೊಂಡ ಇವನು. ಆದ್ರೆ ಇವನು ಬುದ್ಧಿ ಯಾವಾಗ ಸರಳ ಆಗ್ತದೆ? ಪರಮಾತ್ಮ ಬಿಂಬ, ನಾವೊಂದು ಪ್ರತಿಬಿಂಬ ಇರುವಂದ ಮೇಲೆ ಅವನು ಶುದ್ಧವಾದ ಬುದ್ಧಿ ಇದ್ದವನು, ನಾವು ಕೂಡ ಅವನಂತ ಶುದ್ಧವಾದ ಬುದ್ಧಿಯನ್ನು ಪಡೆದ್ರೆ, ಹಾಗಾದ್ರೆ ಇದು ನನ್ನದಲ್ಲ, ಅದು ನನ್ನದಲ್ಲ, ನಿಮ್ದು ನನ್ನದಲ್ಲ, ನನ್ನದು ನಿಮ್ದಲ್ಲ. ಹಾಗಾದ್ರೆ ನಾವಿಲ್ಲಿ ಕಳ್ಕೊಳ್ಳೋದೇನು? ಈ ಜಗತ್ತಿನೊಳಗೆ ಕಳ್ಕೊಳ್ಳುವುದು ಅನ್ನೋದೇನು ಇಲ್ಲೇ ಇಲ್ಲ. ಯಾಕಂದ್ರೆ ನಮ್ದು ಅನ್ನೋದೇನು ಇಲ್ಲ ಅಂದಮೇಲೆ ಕಳ್ಕೊಳ್ಳೋದೇನು ಬಂತು? ಈ ತರ ಅವನು ಆಲೋಚನೆ ಮಾಡಿ ಮನಸ್ಸಿಗೆ ಶಾಂತಿ ತಂದ್ಕೊತಾನೆ. ಅದನ್ನು ಪುರುಷಾನು ಶಬ್ದದಿಂದ ಹೇಳಿದೆ. ಇವತ್ತಿನ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಅಂತ ಹೇಳಿ. ಪುರುಷ ಅಂತಂದ್ರೆ ಪುರು ಅಂದ್ರೆ ಪರಮಾತ್ಮ, ಯಾಕಂದ್ರೆ ಅವ್ರು ಗುಣಾಧಿಕ. ಪರಮಾತ್ಮ ಸರ್ವಶಬ್ದವಾಚ್ಯ. ಪರಮಾತ್ಮ ಪುರುಷನೂ ಹೌದು. ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ. ಪರಮಾತ್ಮನಿಗೆ ಗಂಡು ರೂಪವೂ ಇದೆ, ಹೆಣ್ಣು ರೂಪವೂ ಇದೆ. ಪರಮಾತ್ಮ ಪುರುಷ. ಪರಮಾತ್ಮ ಪುರುನೂ ಹೌದು. ಪುರು ಅಂದ್ರೆ ಗುಣಾಧಿಕ, ಸರ್ವಶ್ರೇಷ್ಠ ಅವನು. ಅಂಥ ಬ್ರಹ್ಮನನ್ನ ಅಂದ್ರೆ ತಿಳಿಬೇಕಾದವನು ಪುರುಷ. ಇದು ಎರಡನೇ ಅರ್ಥ. ಈ ಪುರ ಅಂದ್ರೆ ಈ ಪಟ್ಟಣ, ಈ ಪಟ್ಟಣದೊಳಗೆ ಇರುವುದರಿಂದ ಇವನು ಪುರುಷ. ಸ್ತ್ರೀಯೂ ಪುರುಷ, ಪುರುಷನೂ ಪುರುಷ ಅಂತ ಒಂದರ್ಥ. ಇನ್ನೊಂದು, ಪರಮಾತ್ಮನನ್ನು ತಿಳಿಯುವ ಶಕ್ತಿ ಉಳ್ಳವನಾದ್ದರಿಂದ ಇವನು ಪುರುಷ ಅಂತ ಹೇಳಿದೆ. ಪರಮಾತ್ಮನನ್ನು ತಿಳಿಯಬೇಕಾದ್ದರಿಂದ ಸ್ತ್ರೀಯೂ ಪುರುಷಳೇ, ಪುರುಷನೂ ಪುರುಷನೇ. ಪರಮಾತ್ಮನನ್ನು ತಿಳಿಯದೆ ಹೋದರೆ ಪುರುಷನೂ ಪುರುಷನಲ್ಲ, ಸ್ತ್ರೀಯೂ ಪುರುಷನಲ್ಲ. ಆದ್ರಿಂದ ಪರಮಾತ್ಮನನ್ನು ತಿಳಿದ್ರೆ ಅವನು ಪುರುಷ ಆಗ್ತಾನೆ. ನೀನು ಪರಮಾತ್ಮ ನಿತ್ಯ ಅನಾದಿ, ಅವನೇ ನಮಗಿನ್ನೆಲ್ಲವನ್ನು ಕೊಟ್ಟವನು, ಅವನು ಬಿಂಬ, ನಾವು ಪ್ರತಿಬಿಂಬ ಅನ್ನುವುದನ್ನು ತಿಳಿ, ಆವಾಗ ನಿನಗೆ ದುಃಖ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಅದನ್ನ ಭಾಗವತದ ಒಂದು ಕಡೆ ಈ ಮಾತಿನಿಂದ ಹೇಳ್ತಾರೆ. ಈ ಜಗತ್ತಿನೊಳಗೆ ಪರಮಾತ್ಮನನ್ನ, ಅಧ್ಯಾತ್ಮವನ್ನು ತಿಳ್ಕೊಳ್ಳುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಈ ಮನುಷ್ಯನಿಗೆ ಮಾತ್ರ. ಸ್ತ್ರೀ ಮತ್ತು ಪುರುಷರನ್ನು ಒಳಗೊಂಡಂತೆ ಮನುಷ್ಯರಿಗೆ ಮಾತ್ರ. ಯಾವ ಪ್ರಾಣಿಗೂ, ಉಳಿದ ಯಾವ ಪ್ರಾಣಿಗೂ, ಮೀನು, ಹಕ್ಕಿ, ಪ್ರಾಣಿಗಳು, ಇದ್ಯಾವುದಕ್ಕೂ ಕೂಡ ಪರಮಾತ್ಮನ ತಿಳಿಯುವ ಶಕ್ತಿ ಇಲ್ಲ. ವಸ್ತುತಃ ಅವುಗಳು ಎಲ್ಲದಕ್ಕೂ ಈ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ನಮ್ಮ ಶಕ್ತಿಗಿಂತ ಅವುಗಳ ಶಕ್ತಿ ಹೆಚ್ಚು. ಈಗ ಒಂದು ಹದ್ದು, ಹಕ್ಕಿ ಮೊದಲಾದದ್ದು ಎಷ್ಟೋ ಕಿಲೋಮೀಟರ್ ದೂರದಿಂದ ಕೆಳಗಿರುವಂಥ ವಸ್ತುಗಳನ್ನು ನೋಡ್ತದೆ, ನೋಡಿ ಬೇಟೆಯಾಡ್ತದೆ. ಅವುಗಳಿಗಿರೋಷ್ಟು ಕಣ್ಣಿನ ಶಕ್ತಿ ನಮಗಿಲ್ಲ. ಅವುಗಳಿಗಿರುವಷ್ಟು ಗಂಧ, ನಾಯಿಗಳಿಗೆ, ಹುಲಿಗಳಿಗೆ, ಮೊದಲಾದ ಪ್ರಾಣಿಗಳಿಗಿರುವಷ್ಟು ಮೂಗಿನ ಶಕ್ತಿ ನಮಗಿಲ್ಲ. ಕಿವಿ ಶಕ್ತಿ ನಮಗಿಲ್ಲ. ಒಂದು ಹಾವು, ನಾಯಿ ಮೊದಲಾದದ್ದೆಲ್ಲ ನೆಲಕ್ಕೆ ಕಿವಿ ಹಚ್ಚಿ ಮಲಗಿದ್ರೆ ಅದು ಅಲ್ಲಿರೋ ಕಂಪನಗಳನ್ನೆಲ್ಲ ಗುರುತಿಸ್ತದೆ. ಅತ್ಯಂತ ಸೂಕ್ಷ್ಮವಾದ ಶಬ್ದಗಳನ್ನು ಗುರುತಿಸುವಂಥ ಶಕ್ತಿ ಪ್ರಾಣಿಗಳಿಗಿರ್ತದೆ. ಗಂಧವನ್ನು ತಗೊಳ್ಳೋ ಶಕ್ತಿ ಇರ್ತದೆ, ನೋಡೋ ಶಕ್ತಿ ಇರ್ತದೆ. ಇನ್ನು ರಸಗಳನ್ನ, ನಾನಾ ಥರದ ವ್ಯತ್ಯಾಸಗಳನ್ನೆಲ್ಲ ತಿಳ್ಕೊಳ್ಳೋ ಶಕ್ತಿ ಇರ್ತದೆ. ತಿನ್ನೋ ಶಕ್ತಿ ಇರ್ತದೆ. ಮನುಷ್ಯ ಎಷ್ಟು ತಿಂದಾನೋ, ಆನೆ ತಿಂದಷ್ಟು ಮನುಷ್ಯ ತಿಂತಾನೇನು, ಸ್ವಲ್ಪ ತಿಂದ್ರೆ ಸಾಕಿನ್ನ ಅಂತಾನೆ. ಅಷ್ಟು ತಿನ್ನೋ ಶಕ್ತಿ ಇಲ್ಲ, ನೋಡೋ ಶಕ್ತಿ ಇಲ್ಲ, ಓಡುವ ಶಕ್ತಿ ಇದೆ. ಕಾಲು, 5 ಕರ್ಮೇಂದ್ರಿಯ, ಇದು ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಜ್ಞಾನೇಂದ್ರಿಯ. ಇವು ನಮಗೆ ಜ್ಞಾನವನ್ನು ಕೊಡುವಂಥ ಇಂದ್ರಿಯಗಳು. ಕರ್ಮೇಂದ್ರಿಯ ಅಂತಾರೆ ಕೈ, ಕಾಲು, ಇವಕ್ಕೆಲ್ಲ. ಕಾಲಿಗೆ ಎಷ್ಟು ಶಕ್ತಿ, ನಾವು ಎಷ್ಟು ಓಡಬಲ್ಲೆವು, ಎಷ್ಟು ಹೊತ್ತು ಓಡ್ತೀವಿ, ಎಷ್ಟು ವೇಗವಾಗಿ ಓಡಿಯವು ನಾವು, ನಮಗೇನು ಶಕ್ತಿ ಇದೆ? ಚಿರತೆ ಮೊದಲಾದ ಪ್ರಾಣಿಗಳು ಓಡುವಷ್ಟು ಓಡ್ತೀವೇನು? ಅಷ್ಟು ವೇಗವಾಗಿ ಓಡ್ಲಿಕ್ಕೆ ಸಾಧ್ಯ ಇದೆ ನಮಗೆ? ಸ್ವಲ್ಪ ಓಡಿದ ಕೂಡಲೇ ದಣಿವಾಗ್ತದೆ ನಮಗೆ. 10 ಸೆಕೆಂಡ್ ಮ್ಯಾಕ್ಸಿಮಮ್ ಓಡ್ತೇವೆ. ಬಹಳ ವೇಗವಾಗಿ ಓಡೋರು ಅವಾಗ ಆ ಥರ ಓಡಿದ್ಮೇಲೆ ಮತ್ತೆ ನಿಲ್ತಾರೆ. ದೀರ್ಘಕಾಲ ಓಡಬೇಕಂದ್ರೆ ನಿಧಾನವಾಗಿ ಓಡ್ಬೇಕು ನಾವು. ಪ್ರಾಣಿಗಳಿಗಿರುವಷ್ಟು ಓಡುವ ಶಕ್ತಿ ಇಲ್ಲ. ಕೈ ನಮ್ಗೆ ಕರ ಅಂತಾರೆ ಇದಕ್ಕೆ. ಆನೆಗೆ ಸೊಂಡಿಲಿರ್ತದಲ್ಲ, ಅದಕ್ಕೂ ಕರ ಅಂತಾರೆ. ಯಾಕಂದ್ರೆ ನಮ್ಮ ಕೈ ಏನ್ ಮಾಡ್ತದೋ ಅದನ್ನು ಆನೆಯ ಸೊಂಡಿಲು ಮಾಡ್ತದೆ. ಆದ್ರಿಂದ ಆನೆಯ ಸೊಂಡಿಲಿಗೆ ಏನ್ ಮಾಡೋ ಶಕ್ತಿ ಇರ್ತದೆ, ಕೈಯಿಂದ ಮಾಡೋ ಶಕ್ತಿ ಇರ್ತದಲ್ಲ, ಎಷ್ಟೆಷ್ಟು ಭಾರವಾದ ವಸ್ತುಗಳನ್ನ ಎತ್ತುತ್ತದೆ, ಅಷ್ಟೆಲ್ಲ ಶಕ್ತಿ ಕೈಗಿಲ್ಲ, ಕಾಲಿಗಿಲ್ಲ, ಏನೂ ಇಲ್ಲ.
ಹಕ್ಕಿಗಳಂತೆ ಹಾಡುವ ಶಕ್ತಿ ಇಲ್ಲ. ಯಾವ ಸಂಗೀತದ ಶಿಕ್ಷಣಗಳನ್ನು ಮಾಡ್ಕೊಳ್ಳದೆ ಹಕ್ಕಿ ಹಾಡಬಲ್ಲದು. ಮೀನಿನಂತೆ ಈಜುವ ಶಕ್ತಿ ಇಲ್ಲ. ಮತ್ತೇನು ಶಕ್ತಿ ಇದೆ? ಯಾವ ಪ್ರಾಣಿಗೆ ಹೋಲಿಸಿದ್ರು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇದನ್ನೆಲ್ಲ ಗಮನಿಸಿದ್ರೆ ಮನುಷ್ಯನಿಗೆ ಅಷ್ಟು ಶಕ್ತಿ ಇಲ್ಲ. ಮೊದಲು ಇವೆಲ್ಲ ಪ್ರಾಣಿಗಳನ್ನು ಭಗವಂತ ಸೃಷ್ಟಿ ಮಾಡಿದಂತೆ. ವೃಕ್ಷಾನ್, ದೊಡ್ಡ ದೊಡ್ಡ ವೃಕ್ಷಗಳನ್ನು ಸೃಷ್ಟಿ ಮಾಡಿದ. ಎಷ್ಟು ಎತ್ತರ ಬೆಳೀತವೆ? ಆನೆ, ಜಿರಾಫೆ ಅಂತ ಪ್ರಾಣಿಗಳಿಗಿಂತ ಹೆಚ್ಚು 100 ಅಡಿ ಬೆಳೆಯುವಂತ ವೃಕ್ಷಗಳಿವೆ. ನಮಗಿದು ಗೊತ್ತು. ವೃಕ್ಷಗಳನ್ನು ಸೃಷ್ಟಿ ಮಾಡಿದ. ವೃಕ್ಷಾನ್ ಸರೀಸೃಪ ಪಶೂನ್, ಸರೀಸೃಪಗಳು, ಹಾವುಗಳು, ಮೊಸಳೆಗಳು ಇವನ್ನೆಲ್ಲ ಸೃಷ್ಟಿ ಮಾಡಿದ. ಪಶುಗಳನ್ನು ಸೃಷ್ಟಿ ಮಾಡಿದ. ಹುಲಿ, ಸಿಂಹ, ನಾಯಿ, ಹಂದಿ ಮೊದಲಾದವುಗಳನ್ನೆಲ್ಲ ಸೃಷ್ಟಿ ಮಾಡಿದ. ಖಗ, ಆಕಾಶಗಳನ್ನು ಸೃಷ್ಟಿ ಮಾಡಿದ. ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ದಿನಗಟ್ಟಲೆ ಹಾರ್ತವೆ. ಯಾವುದೋ ದೇಶದಿಂದ ಹಾರಿ ಬಂದು ಇಲ್ಲಿ ಸಂತಾನ ಉತ್ಪಾದನೆ ಮಾಡ್ತವೆ. ಅವನ್ನೆಲ್ಲ ಗುರುತಿಸೋ ಶಕ್ತಿ ಇದೆ. ಅವಕ್ಕೆ ದಿಕ್ಕುಗಳನ್ನು ಗುರುತಿಸೋ ಶಕ್ತಿ ಇದೆ. ಇವನಿಗೆ ದಿಕ್ಸೂಚಿ ಇಲ್ಲದೆ ಹೋದ್ರೆ, ಇದು ಈ ಊರು, ಇಲ್ಲಿಗೆ ಇಷ್ಟು ಕಿಲೋಮೀಟರ್ ಇದೆ ನೋಡ್ರಿ ಅಂತ ಬೋರ್ಡ್ ಇಲ್ಲದೆ ಹೋದ್ರೆ ಇವನ್ ದಿಕ್ಕೆ ತಪ್ತದೆ. ಆ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ದಂಶ, ಸೊಳ್ಳೆಗಳು, ನೊಣಗಳು ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ. ಮತ್ಸ್ಯಾನ್, ಮೀನುಗಳು ಸೃಷ್ಟಿ ಮಾಡಿದ. ಎಂತೆಂಥ ಮೀನುಗಳು! ಭೂಮಿ ಮೇಲೆ ಏನು ಪ್ರಾಣಿಗಳು ಬದುಕ್ತವೆ ಅದಕ್ಕಿಂತ ದೊಡ್ಡ ಪ್ರಾಣಿಗಳೆಲ್ಲ ಭೂಮಿ ಆಳದಲ್ಲಿವೆ, ಸಮುದ್ರದೊಳಗೆ. ಆದರೆ ತೈಸ್ತೈ ರತುಷ್ಟ ಹೃದಯ, ಅವುಗಳು ಯಾವುಗಳನ್ನು ಸೃಷ್ಟಿ ಮಾಡಿದ್ರು ಇವನಿಗೆ ತೃಪ್ತಿ ಆಗಲಿಲ್ಲ ಅಂತ ಪರಮಾತ್ಮನಿಗೆ. ಆವಾಗ ಪುರುಷಂ ವಿಧಾಯ, ಇದು ಪೂರ್ಣವಾದ ಶರೀರ ನಮ್ಮದು. ಅವುಗಳಷ್ಟು ನೋಡ್ಲಿಕ್ಕೆ ಬರೋದಿಲ್ಲ, ಮೂಸೋ ಶಕ್ತಿ ಇಲ್ಲ, ಓಡುವ ಶಕ್ತಿ ಇಲ್ಲ, ಯಾವ ಶಕ್ತಿ ಇಲ್ಲದೆ ಹೋದ್ರು ಆಲೋಚನೆ ಮಾಡೋ ಶಕ್ತಿ ಇದೆ, ಮೆದುಳು. ಅದನ್ನು ಇವನಿಗೆ ಕೊಟ್ಟು ಪುರುಷಂ ಹೃದಯ ವಿಧಾಯ, ಈ ಪುರುಷನ ಸೃಷ್ಟಿ ಮಾಡಿ ಮುದ ಮಾಪ ದೇವ, ಅವನಿಗೆ ಮೋದ ಆಯ್ತಂತ, ಭಾರಿ ಆನಂದ ಆಯ್ತು. ಇದು ಈ ಮನುಷ್ಯನ ಸೃಷ್ಟಿ ಏನಿದೆ ಇದು ನನ್ನ ಅತ್ಯಂತ ಶ್ರೇಷ್ಠವಾದ ಕಲಾಕೃತಿ. ಇದು ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಇವನು ಪರಬ್ರಹ್ಮನನ್ನು ತಿಳಿಯಬಲ್ಲ ಅಂತ ಅವನಿಗೆ ಸಮಾಧಾನ ಆಯ್ತು. ಅವನಿಗೇನು ಸಮಾಧಾನ ಆಯ್ತಲ್ಲ, ಅವನು ಸೃಷ್ಟಿ ಮಾಡುವಾಗ ಅವನಿಗೆ ಸಮಾಧಾನ ಆಯ್ತು. ಮುಂದೆ ಅವನಿಗೆ ಸಮಾಧಾನ ಆಗುವಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಅದಕ್ಕಾಗಿ ಪರಮಾತ್ಮನನ್ನ, ಜೀವನನ್ನ ಇಬ್ಬರನ್ನು ತಿಳ್ಕೋಬೇಕು. ಅವನು ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ ಅನ್ನೋದನ್ನು ತಿಳ್ಕೊಳ್ಬೇಕು. ಜಗತ್ತು ಅಶಾಶ್ವತ, ಇಲ್ಲಿ ನಮ್ಮದೇನು ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಅವಾಗ ದುಃಖ ಆಗೋದಿಲ್ಲ. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಅವಾಗ ನಮ್ಗೆ ದುಃಖ ಆಗೋದಿಲ್ಲ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತ ಪಶುಭಿರ್ನರಾಣಾಂ ಜ್ಞಾನಂ ತು ತೇಷಾಮಧಿಕೋ ವಿಶೇಷಃ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ. ಆಹಾರ ಪಶುಗಳಿಗೂ ಪ್ರಾಣಿ ಮತ್ತೆ ಮನುಷ್ಯರಿಗೂ ಎಲ್ಲರಿಗೂ ಇರುವಂತಹ ಸಮಾನ ಸಂಗತಿಗಳು ಕೆಲವು. ಒಂದೇ ವಿಶಿಷ್ಟವಾದ ಸಂಗತಿ ಅಂದ್ರೆ ಅದು ಜ್ಞಾನ. ಆಹಾರ ಇಬ್ರು ತಗೊಳ್ತೇವೆ. ನಮಗೂ ಆಹಾರ ಬೇಕು, ಅವರಿಗೂ ಪಶುಗಳಿಗೂ ಆಹಾರ ಬೇಕು. ನಿದ್ರೆ ನಾವು ಮಾಡ್ತೀವಿ, ಅವು ಮಾಡ್ತೇವೆ. ಭಯ, ಯಾವುದಕ್ಕೂ ನಮ್ಗೆ ಯಾರಾದ್ರು ಆಪತ್ತು ಮಾಡ್ಲಿಕ್ಕೆ ಬಂದ್ರೆ ನಾವು ತಪ್ಪಿಸ್ಕೋತೀವಿ. ಕೆಲವು ಸರಿ ನಾವೇ ಇನ್ನೊಬ್ಬರಿಗೆ ಭಯ ಮಾಡ್ತೇವೆ, ಇನ್ನೊಬ್ಬರಿಂದ ಭಯ ಪಡ್ತೀವಿ, ಇನ್ನೊಬ್ಬರಿಗೆ ಭಯ ಕೊಡ್ತೀವಿ. ಅವು ಈ ಪ್ರಾಣಿಗಳು ಮಾಡ್ತವೆ. ಎಲ್ಲ ಗೊತ್ತಿದ್ದೇ ಅದು ಅವಕ್ಕೂ. ಇನ್ನೊಬ್ಬರನ್ನ ಕೆಲವು ಬಾರಿ ಭಯ ಪಡಿಸ್ತವೆ, ಇನ್ನೊಬ್ಬರನ್ನ ನೋಡಿ ಭಯ ಪಡ್ತವೆ. ಮತ್ತು ಕೊನೆಯದು ಮೈಥುನ ಅಂದ್ರೆ ಸಂತಾನೋತ್ಪತ್ತಿ. ಯಾವ ಪ್ರಾಣಿಗಳಿಗೂ ಯಾರಿಗೂ ಇದನ್ನು ಹೇಳ್ಕೊಡ್ಬೇಕಾಗಿಲ್ಲ, ಮನುಷ್ಯನಿಗೂ. ಎಲ್ಲರೂ ಸಂತಾನೋತ್ಪಾದನೆ ತೊಡಗುತ್ತಾರೆ. ಮತ್ತೆ ನಾವು ಕೂಡ ಇಷ್ಟನ್ನೇ ಮಾಡುವುದಾದ್ರೆ ಹುಟ್ಟಿ ಬಂದ ಮೇಲೆ ಆಹಾರ ಸಂಪಾದನೆ ಮಾಡಿದ್ವಿ, ಒಂದಿಷ್ಟು ಶಿಕ್ಷಣ ಪಡ್ಕೊಂಡ್ವಿ. ಶಿಕ್ಷಣ ಯಾಕೆಂದ್ರೆ ದುಡ್ಡು ಸಂಪಾದನೆ ಮಾಡಲಿಕ್ಕೆ, ದುಡ್ಡು ಯಾಕೆಂದ್ರೆ ಆಹಾರ ಭೋಗ ಪದಾರ್ಥ ಇವುಗಳನ್ನು ತಗೊಳ್ಳಿಕ್ಕಾಗಿ. ಅಷ್ಟಕ್ಕೆ ಸೀಮಿತರಾಗಿದ್ಬಿಟ್ರೆ ಜ್ಞಾನ ಗಳಿಸದೇ ಹೋದ್ರೆ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ. ಜ್ಞಾನ ಇಲ್ಲದೆ ಹೋದ್ರೆ ಒಂದು ಪಶುವಿಗೆ ಸಮಾನ ಆಗಿಬಿಡ್ತಾನೆ. ಅದರಿಂದ ಜ್ಞಾನ ಅಂದ್ರೆ ಯಾವುದು? ಜ್ಞಾನ ಅಂದ್ರೆ ಅದರಲ್ಲಿ ತತ್ವಜ್ಞಾನವೇ. ದುಡ್ಡು ಗಳಿಸಲಿಕ್ಕಾಗಿರುವಂಥ ಜ್ಞಾನ ಅದು ಬೇಡ ಅಂತಲ್ಲ. ಮನುಷ್ಯ ಬದುಕಬೇಕು, ಕುಟುಂಬ ಒಂದಿಗನಾಗಿ ಬದುಕಲೇಬೇಕಾಗಿದೆ. ಬದುಕದೆ ಹೋದ್ರೆ ಮತ್ತೆ ಇನ್ನು ದುಡ್ಡು ಇಲ್ಲದೆ ಹೋದ್ರೆ ಬದುಕ್ತಾನೆ ಹೇಗೆ? ದುಡ್ಡಂತೂ ಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಜೀವಾತ್ಮ ಪರಮಾತ್ಮ ಅವರಿಬ್ಬರ ನಡುವಿನ ಸಂಬಂಧ, ಪರಮಾತ್ಮನ ಸೃಷ್ಟಿ ಈ ಜಗತ್ತೆಲ್ಲವೂ ಇದು ಅಶಾಶ್ವತ ಅನ್ನುವಂಥ ಎಚ್ಚರಿಕೆ ಅವನಿಗೆ ಬೇಕು. ಅದನ್ನು ತತ್ವಜ್ಞಾನ ಅಂತಾರೆ. ಅತ್ರ ಆಹಾರಾರ್ಥಂ ಕರ್ಮ ಕುರಿಯಾದ ನಿಂದ್ಯಂ. ಇನ್ನೊಂದು ಸುಭಾಷಿತ ಹೇಳ್ತದೆ, ಆಹಾರಕ್ಕಾಗಿ ಬದುಕಬೇಕಾಗಿದೆ, ಅದಕ್ಕೆ ನಮ್ಗೆ ಆಹಾರ ಬೇಕು. ಆಹಾರಕ್ಕಾಗಿ ಏನಾದ್ರು ಒಂದು ನಮ್ಮ ಕರ್ಮ ಮಾಡ್ಬೇಕು ನಾವು. ಆಹಾರ ಯಾಕೆಂದ್ರೆ ಬಾಯಿ ಚಪಲಕ್ಕಾಗಲ್ಲ. ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಬದುಕಲಿಕ್ಕಾಗಿ ಆಹಾರ. ಹಾಗಾದ್ರೆ ಬದುಕಬೇಕು ಯಾಕೆ ಅಂದ್ರೆ ಪ್ರಾಣ ಸಂಧಾರ್ಯ ತತ್ವ ಜಿಜ್ಞಾಸನಾರ್ಥಂ. ಬದುಕುವುದು
ವಿಲಾಸಕ್ಕಾಗಿ ವಿಹಾರಕ್ಕಾಗಿ ಅಲ್ಲ. ಅಂಥ ಬದುಕಿನಿಂದ ಉಪಯೋಗ ಇಲ್ಲ. ಅವು ಪ್ರಾಣಿಗಳು ಬದುಕ್ತವೆ. ಪ್ರಾಣಾಸಂಧಾರ್ಯ ತತ್ವಜಿಜ್ಞಾಸನಾರ್ಥಂ, ತತ್ವವನ್ನು ತಿಳಿಯಲಿಕ್ಕಾಗಿ, ಪರಮಾತ್ಮ ತತ್ವ ಜೀವಾತ್ಮ ತತ್ವ ಇವರಿಬ್ಬರ ನಡುವಿನ ಸಂಬಂಧವನ್ನು ತಿಳಿಯಲಿಕ್ಕಾಗಿ ಇವನು ಬದುಕಬೇಕು. ತತ್ವಂ ಜಿಜ್ಞಾಸ್ಯಂ ಏನ ಭೂಯೋನ ದುಃಖಂ. ತತ್ವಜ್ಞಾನ ಯಾಕೆ ಅಂತಂದ್ರೆ, ಇನ್ನು ಈ ಸಂಸಾರದಿಂದ ಒಂದಲ್ಲ ಒಂದು ಕಾಲಕ್ಕೆ ಬಿಡುಗಡೆಯನ್ನು ಪಡೆಯಬೇಕು. ಸಂಸಾರ ಇದು ಸುಖ ದುಃಖ ಎರಡೂ ಮಿಶ್ರಣ ಇದೆ. ಬರೇ ಸುಖವೂ ಇಲ್ಲ, ದುಃಖವೂ ಇದೆ. ಬರೇ ದುಃಖ ಇದೇನು, ದುಃಖವೂ ಇಲ್ಲ. ಸುಖ ದುಃಖ ಎರಡೂ ಇದೆ. ಇರೋ ತನಕ ಸುಖ ದುಃಖ ಎರಡನ್ನು ಸಮಾನವಾಗಿ ಕಂಡು ಬದುಕೋಣ. ಒಂದು ಕಾಲದಲ್ಲಿ ಈ ಸಂಸಾರದಿಂದ ಬಿಡುಗಡೆಯನ್ನು ಪಡಿಬೇಕು. ನಾವು ಪಡಿಬೇಕು ಅಂತ ಅನ್ನೋದು ನಮ್ಮ ಕಣ್ಣಿನ ಮುಂದೆ ಇರಬೇಕಾದಂಥ ಗುರಿ, ಒಳಗಣ್ಣಿನ ಮುಂದೆ ಇರಬೇಕಾದಂಥ ಗುರಿ. ಈ ಸಂಸಾರದಿಂದ ಬಿಡುಗಡೆಯನ್ನು ಪಡೆದು ಆಮೇಲೆ ಆ ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪಬೇಕು. ಏನು ಭೂಯೋನ ದುಃಖಂ. ಇಂಥ ಭೌತಿಕ ದೇಹ, ತಂದೆ ತಾಯಿಂದರಿಂದ ಬರುವಂಥ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಅನ್ನುವ ಈ 5 ಮಹಾಭೂತಗಳಿಂದ ಬರುವಂಥ ದೇಹ ಮತ್ತೆ ನಮಗೆಂದೂ ಬರೋದಿಲ್ಲ. ಪರಮಾತ್ಮನ ತಲುಪ್ತೇವೆ. ಅಷ್ಟು ಮಾಡಬೇಕು. ಅಷ್ಟು ಮಾಡ್ತಾನೆ ಅಂತಾದ್ರೆ ಆವಾಗ ಪುರುಷ ಗಂಡಸು ಪುರುಷ, ಹೆಂಗಸು ಪುರುಷಳೆ. ಅದಕ್ಕಾಗಿ ನೀನು ಪುರುಷನಾಗುವಂತಾನೆ. ನೀನು ಪುರುಷನಾಗುವ. ಅಲ್ಲಿ ಪುರುಷಂ ಪುರುಷರ ಶಭ ಅಂತ 2 ಶಬ್ದ. ನೀನು ಬರೇ ಪುರುಷ ಅಲ್ಲ, ನೆನ್ಪಿಟ್ಕೋ. ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ನೀನು, ಪುರುಷರಲ್ಲೇ ಶ್ರೇಷ್ಠ ನೀನು. ಆ ಎಚ್ಚರಿಕೆ ನಿನಗಿರ್ಲಿ. ಸುಖ ದುಃಖ ಇವುಗಳನ್ನು ಸಮಾನವಾಗಿ ಕಾಣು. ಸಮಾನವಾಗಿ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಗೆ, ಅದನ್ನ ಮುಂದೊಂದು ಭಾಗದಲ್ಲಿ ಹೇಳ್ತಾನೆ. ಸಹ ಅಮೃತತ್ವಾಯ ಕಲ್ಪತೆ. ಅಮೃತ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಸಾನ್ನಿಧ್ಯವನ್ನ ಅವನು ಪಡಿತಾನೆ. ನೀನೇನು ಕೆಲಸ ಮಾಡ್ತಿದ್ದೀಯಲ್ಲ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ನೀನು ಮಾಡ್ತಿರೋ ಯುದ್ಧ ಸತ್ಕರ್ಮ ಇದೆ. ಇದರಿಂದ ಕೆಟ್ಟದು ಯಾವತ್ತೂ ಇಲ್ಲ, ಒಳ್ಳೆಯದೇ ಆಗ್ತದೆ. ಇನ್ನು ಕೆಟ್ಟ ಕೆಲಸ ಮಾಡಿ ಒಳ್ಳೆಯದನ್ನು ನಿರೀಕ್ಷೆ ಮಾಡುವಂಗಿಲ್ಲ. ಏನಾದರೂ ದುಷ್ಟಕರ್ಮ ಮಾಡಿ ಅದರಿಂದ ಒಳ್ಳೆ ಫಲ ಸಿಗ್ತದೆ ಅಂತ ಜಗತ್ತಿನಲ್ಲಿ ಯಾರೂ ನಿರೀಕ್ಷೆ ಮಾಡಬಾರ್ದು. ಹಾಗೆ ಒಳ್ಳೆ ಕರ್ಮ ಮಾಡಿದರೆ ಅದರಿಂದ ಸತ್ಫಲ ಸಿಕ್ಕೇ ಸಿಗ್ತದೆ. ಅದ್ರ ಬಗ್ಗೆ ಭರವಸೆ ಬೇಕು. ನೀನು ಮಾಡ್ತಿರುವುದು ಧರ್ಮಯುದ್ಧ. ಈ ಧರ್ಮ ಯುದ್ಧದಿಂದ ನಿನಗೊಂದು ಸತ್ಫಲ ಸಿಗ್ತದೆ, ನಾನು ಕೊಡ್ತೇನೆ ಅದನ್ನು. ಆದ್ರಿಂದ ಆ ಕಾರ್ಯ ಮಾಡು. ಒಳ್ಳೆಯ ಕೆಲಸದಿಂದ ಒಳ್ಳೆಯದೇ ಆಗ್ತದೆ, ಕೆಟ್ಟದೆಂದೂ ಆಗೋದಿಲ್ಲ. ಕೆಟ್ಟ ಕೆಲಸದಿಂದ ಕೆಟ್ಟದೇ ಆಗ್ತದೆ ಹೊರತು, ಕೆಟ್ಟ ಪರಿಣಾಮವೇ ಆಗ್ತದೆ ಹೊರತು ಸತ್ಪರಿಣಾಮ ಎಂದೂ ಆಗೋದಿಲ್ಲ. ಮತ್ತೆ ಇದನ್ನೆಲ್ಲ ನೀನು ತಿಳಿಬೇಕು. ಇನ್ನು ಈ ನಮ್ಮ ಈ ಶರೀರ ಇದು ಹುಟ್ಟಿದ್ದೆಲ್ಲಿಂದ? ಪ್ರಕೃತಿಯಿಂದ ಹುಟ್ಟಿತ್ತು. ಪ್ರಕೃತಿ ಅಂದರೆ ಅದು ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳನ್ನು ಒಳಗೊಂಡದ್ದು. ಅದನ್ನು ಮುಂದೆ ಮತ್ತೊಂದು ಸರಿ ಹೇಳ್ತಾರೆ. ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಅನ್ನುವಂಥ 5 ಭೂತಗಳು ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಈ ಮೂಲ ಪ್ರಕೃತಿ ನಮ್ಮ ದೇಹ ಮಣ್ಣಾಗ್ತದೆ, ಸುಟ್ಟು ಬೂದಿ ಆಗ್ತದೆ. ಪೃಥ್ವಿ ಅಪ್ಪು ತೇಜಸ್ಸು ವಾಯುಗಳು ಪಂಚಮಹಾಭೂತಗಳಲ್ಲಿ ಲೀನ ಆಗಿಬಿಡ್ತವೆ. ಪ್ರಳಯ ಕಾಲ ಬಂದಾಗ ಪಂಚಮಹಾಭೂತಗಳು ಪ್ರಕೃತಿಯಲ್ಲಿ ಲೀನ ಆಗ್ತವೆ. ಪ್ರಕೃತಿ ಯಾವತ್ತೂ ಎಲ್ಲೂ ನಾಶ ಕಾಣೋದಿಲ್ಲ. ಪ್ರಕೃತಿಗೂ ಮತ್ತು ಪರಮಪುರುಷನಾದಂಥ ಭಗವಂತನಿಗೂ ಎಂದೂ ನಾಶ ಇಲ್ಲ. ಯಾವ ನಾಶವೂ ಇಲ್ಲದೆ ಇರುವಂಥ 2 ತತ್ವಗಳು ಅಂದರೆ 2 ಸಂಗತಿಗಳು ಈ ಅಖಂಡವಾದ ಪ್ರಪಂಚದಲ್ಲಿ. ಅಂದರೆ ಒಂದು ಪ್ರಕೃತಿ, ಇನ್ನೊಂದು ಪರಮಪುರುಷ. ಇವರಿಬ್ಬರಿಗೂ ನಾಶ ಇಲ್ಲ. ಇನ್ನು ಉಳಿದವರೆಲ್ರಿಗೂ ನಾಶ ಆಗಲೇಬೇಕು. ನಾಶ ಆಗಲಿಕ್ಕಾಗಿಯೇ ಹುಟ್ಟಿದ್ದು. ಆದ್ದರಿಂದ ನೀನು ಇವ್ರನ್ನ ಕೊಲ್ಲೋದಿಲ್ಲ ಅಂದ್ರೂ ಅವ್ರ ನಾಶ ಹೊಂದುತ್ತಾರೆ ಒಂದು ದಿವಸಕ್ಕೆ. ಅವ್ರು ಎಷ್ಟು ದಿವಸ ಇರೋರು? ಕೆಲವ್ರು 100 ವರ್ಷ, ಕೆಲವರು 600 ವರ್ಷ ಬದುಕ್ಯಾರ. ಇನ್ನೂ ಹಾಗೆ ದೀರ್ಘಕಾಲ ಇರ್ತೇನೆ, ಅನಂತ ಕಾಲದವರೆಗೆ ಇದೇ ಶರೀರದಲ್ಲಿ ಇರ್ತೇನೆ ಅಂದರೆ ಇರೋದು ಸಾಧ್ಯವೂ ಇಲ್ಲ. ಯಾಕಂದ್ರೆ ಇದು ಪ್ರಕೃತಿಯಿಂದ ಹುಟ್ಟಿದ್ದು. ಅದೆಲ್ಲ ನಾಶ ಆಗಲೇಬೇಕು. ನಾಶ ಆಗದೇ ಇರುವುದು ಅಂದ್ರೆ ಪ್ರಕೃತಿ ಮತ್ತು ಪರಮಪುರುಷನಾದ ಭಗವಂತ ಮಾತ್ರ. ಅದನ್ನು ತಿಳ್ಕೋ ಅಂತ ಹೇಳ್ತಾನೆ. ಅಲ್ಲಿಗೆ 2ನೇ ಅಧ್ಯಾಯದ 16ನೇ ಶ್ಲೋಕ ಸಮಾಪ್ತ ಆಗಿದೆ. ಮುಂದಿನ ಕೃಷ್ಣನ ಉಪದೇಶವನ್ನು ಮುಂದಿನ ಭಾಗದಲ್ಲಿ ನೋಡೋಣ.